ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಾಪರ್ಟಿ ಹಂಟರ್ ಬ್ಯಾಂಗ್ಳೂರ್ ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾವೆಲ್ಲಿಗೆ ಬಂದಿದ್ದೀವಿ ಅಂದರೆ ಬನಶಂಕರಿ 6 ಸ್ಟೇಜ್ 4 ಬ್ಲಾಕಲ್ಲಿ ಇರುವಂಥ 2030 ಬಿ ಡಿ ಎ ಮನೆ ನೋಡೋಕೆ ಬಂದಿದ್ದೀವಿ. ಆ ಮನೆ ನೋಡಿಸ್ತಾ ಇದ್ದೀನಿ. ಫ್ರಂಟ್ ಎಲಿವೇಶನ್ನು ಇದು ಬಂದು ಸೌತ್ ಗೇಟ್ ಆಗಿರುತ್ತೆ, ಈಸ್ಟ್ ಫೇಸ್ ಆಗಿರುತ್ತೆ, G+3 ಆಗಿರುತ್ತೆ. ಇದು ಅದ್ರ ಫ್ರಂಟ್ ಎಲಿವೇಶನ್ ನೋಡಿಸ್ತಾ ಇದ್ದೀನಿ. ಓಕೆ, ಮನೆ ಮುಂದ್ಗಡೆ ನೋಡ್ಬೋದು 25 ಬೈ ರಸ್ತೆ ಸಿಕ್ಕುತ್ತೆ ನಿಮಗೆ ಈ ಕಾರ್ನರಲ್ಲಿ. ಹಾಗೆ ಮನೆ ಈ ಕಡೆ ಕೂಡ ನೋಡ್ಬೋದು. ಮನೆ ಸುತ್ತಮುತ್ತ ಮನೆ ಆಗಿದೆ ತುಂಬ. ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ, ಇದು ಬರೋದು ಬನಶಂಕರಿ 6 ಸ್ಟೇಜ್ 4 ಬ್ಲಾಕಲ್ಲಿ ಸೌತ್ ಗೇಟ್ ಈಸ್ಟ್ ಫೇಸ್ ಆಗಿರುತ್ತೆ. 2030 20ಕ್ಕೆ 30 ಬಿ ಡಿ ಎ ಆಗಿರುತ್ತೆ. ಹಾಗಾದರೆ ಬನ್ನಿ ಮನೆ ಒಳಗಡೆ ಹೋಗೋಣ. ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ನೋಡ್ಬೋದು ಫ್ರಂಟ್ ಗೇಟು MSL ಕೊಟ್ಟಿದ್ದಾರೆ, ನಿಮಗೆ ಫುಲ್ ಗೇಟ್ ಕೊಟ್ಟಿದ್ದಾರೆ. ಮನೆ ಒಳಗಡೆ ಹೋಗ್ತಾ ಇದ್ದೀವಿ. ಓಕೆ, ಮನೆ ಒಳಗಡೆ ಬಂದಿದ ತಕ್ಷಣ ನಿಮಗೆ ಫುಲ್ ಪಾರ್ಕಿಂಗ್ ಸಿಗುತ್ತೆ. ನಿಮಗೆ ತುಂಬ ದೊಡ್ಡದಾಗಿದೆ ಪಾರ್ಕಿಂಗು. ನಿಮಗೆ ಫುಲ್ ಪಾರ್ಕಿಂಗ್ ಆಗಿದೆ. ಫುಲ್ ಪಾರ್ಕಿಂಗ್ ಟೈಲ್ಸ್ ಕೂಡ ಆಗಿದೆ, ನೋಡ್ಬೋದು. ನಿಮಗೆ ಫುಲ್ ದೊಡ್ಡದಾಗಿದೆ. ಧಾರಾಳವಾಗಿ ನೀವು 2 ಕಾರ್ ಆರಾಮಾಗಿ ನಿಲ್ಲಿಸ್ಕೋಬೋದು ನೀವು. ಹಾಗೆ ಇಲ್ಲಿ ಮುಂದೆ ಬಂದರೆ ನಿಮಗೆ ಇಲ್ಲಿ ಸಂಪ್ ಬರುತ್ತೆ 9,000 ಲೀಟ್ರದ್ದು. ಹಾಗೆ ಇಲ್ಲಿ ಬೋರ್ ಬರುತ್ತೆ ನಿಮಗೆ. ಇಲ್ಲಿ ನೋಡ್ಬೋದು ನಿಮಗೆ ಕಾವೇರಿ ಪ್ರಾವಿಷನ್ ಕೂಡ ಆಗಿದೆ, ಕಾವೇರಿ ಕಲೆಕ್ಷನ್ ಕೂಡ ಆಗಿದೆ. ಹಾಗೆ ಇಲ್ಲಿ ಬಂದು UPS ಪಾಯಿಂಟ್ ಔಟ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಗ್ಯಾಸ್ ಪ್ರಾವಿಷನ್ ಕೊಟ್ಟಿದ್ದಾರೆ. ಇಲ್ಲಿ ಬಂದು ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ ಈ ಸೈಡ್, ಔಟ್ ಸೈಡು. ಓಕೆ, ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ. ನಿಮಗೆ ನೋಡ್ಬೋದು ತುಂಬ ದೊಡ್ಡದಾಗಿ ಬಂದಿದೆ. ನಿಮಗೆ ಧಾರಾಳವಾಗಿ 2 ಕಾರು 3ರಿಂದ 4 ಬೈಕ್ ನಿಲ್ಲಿಸೋಷ್ಟು ಜಾಗ ಇದೆ ನಿಮಗೆ. ಮೇಲ್ಗಡೆ ಕೂಡ ನೋಡ್ಬೋದು ಲೈಟಿಂಗ್ ಎಲ್ಲ ಆಗಿದೆ. ಇದು ಬಂದು ಕೆಳಗಡೆ ಪಾರ್ಕಿಂಗಲ್ಲಿ ಇರುವಂಥ ಜಾಗ ಆಗಿರುತ್ತೆ. ಇನ್ನೊಂದ್ಸತಿ ನೋಡಿಸ್ತಾ ಇದ್ದೀನಿ ಈ ಕಾರ್ನರಿಂದ. ಹಾಗೆ ಇಲ್ಲಿ ಮೀಟ್ರ್ ಬಾಕ್ಸ್ ಕೂಡ ಬಂದಿದೆ. ಮೀಟ್ರ್ ಬಾಕ್ಸ್ಗೆ ಇವರು ವುಡನ್ ವರ್ಕ್ ಮಾಡಿದ್ದಾರೆ, ನೋಡ್ಕೋಬೋದು. ಸತಿ ನೋಡ್ತೀನಿ ಮೀಟ್ರ್ ಬಾಕ್ಸ್. ಓಕೆ, ಮಾಡಿ ಮೇಲೆ ಹೋಗೋಣ. ಮಾಡಿ ಮೇಲೆ ಹೋಗೋದಕ್ಕಿಂತ ಮುಂಚೆ ನೋಡ್ಬೋದು ನೀವು ಮೆಟ್ಲಿಗೆಲ್ಲ ನಿಮಗೆ ಗ್ರಾನೈಟ್ ಹಾಕಿದ್ದಾರೆ, ರೆಡ್ ಕಲರ್ ಗ್ರಾನೈಟು. ಹಾಗೆ ಸೈಡಲ್ಲಿ SS ಸ್ಟೀಲ್ ಕೊಟ್ಟಿದ್ದಾರೆ. ಮಾಡಿ ಮೇಲೆ ಹೋಗ್ತಾ ಇದ್ದೀವಿ. ಹಾಗೆ ಒಂದು ಸೈಡ್ ವಾಲ್ಗೆ ನಿಮಗೆ ವಾಟರ್ಫಾಲ್ ಟೈಲ್ಸ್ ಕೊಟ್ಟಿದ್ದಾರೆ 2x4. ಮೇಲ್ಗಡೆ ಬಂದರೆ ಮನೆ ಅಕ್ಕಪಕ್ಕ ಹಿಂಗೆ ಕಾಣುತ್ತೆ, ಖಾಲಿ ಸೈಟ್ ಇದೆ. ಓಕೆ, ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ. ಹಾಗೆ ಮೇಲ್ಗಡೆ ನೋಡ್ಬೋದು PVC ಫಾಲ್ ಸೀಲಿಂಗ್ ಆಗಿದೆ ವಿತ್ LED ಲೈಟ್. ಓಕೆ, ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ಎಷ್ಟೊಂದು ಜನ ಫಸ್ಟಲ್ಲೇ ಸ್ಟಾರ್ಟಿಂಗಲ್ಲೇ ನೀವು ರೇಟ್ ಹೇಳಿ ಅಂತಾರೆ. ರೇಟ್ ಯಾಕೆ ಲಾಸ್ಟಲ್ಲಿ ಹೇಳ್ತೀನಿ ಅಂದರೆ ನಿಮ್ಮ ಫುಲ್ ವೀಡಿಯೋ ನೋಡ್ರೆ ಅರ್ಥ ಆಗುತ್ತೆ ರೇಟ್ ಎಂತಕ್ಕೆ ಅಷ್ಟಿರುತ್ತೆ ಅಂತ. ಅದಕ್ಕೋಸ್ಕರ ಫುಲ್ ವೀಡಿಯೋ ನೋಡಿ. ಓಕೆ, ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ನೋಡ್ಬೋದು ನಿಮಗೆ ಬಾಗಿಲು ಟೀಕ್ ವುಡ್ಡಲ್ಲೇ ಆಗಿದೆ. ನಿಮಗೆ ಬಾಗಿಲು ಹೊಸಲೆಲ್ಲ ಟೀಕ್ ವುಡ್ಡಲ್ಲೇ ಆಗಿದೆ. ಹಾಗೆ ಕಿಟಕಿ ಕೂಡ ನಿಮಗೆ ಜೊತೆಲಿ ಟಫ್ ಆ್ಯಂಡ್ ಗ್ಲಾಸ್ ಕೊಟ್ಟಿದ್ದಾರೆ, ಫ್ಲವರ್ ಡಿಸೈನ್ಸ್. ಓಕೆ, ಮನೆ ಒಳಗಡೆ ಹೋಗೋಣ. ಓಕೆ, ಬಾಗಿಲು ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ನೋಡ್ಬೋದು ಇಲ್ಲಿಂದನೇ ನೀವು ಹಾಲ್ ಸಿಕ್ಕುತ್ತೆ. ತುಂಬ ದೊಡ್ಡದಾಗಿ ಬಂದಿದೆ, ಚೆನ್ನಾಗಿ ಬಂದಿದೆ. ಮೇಲ್ಗಡೆ POP ಫಾಲ್ ಸೀಲಿಂಗ್ ಆಗಿದೆ ವಿತ್ POC ಡಿಸೈನ್ಸಲ್ಲಿ ಮನೆ ಒಳಗಡೆ ಬಂದಿದ್ದೀವಿ. ಹಾಗೆ ಫ್ಲೋರಿಂಗ್ ಕೂಡ ನೋಡ್ಬೋದು ನಿಮಗೆ ಗ್ರಾನೈಟು, ರೆಡ್ ಕಲರ್ ಗ್ರಾನೈಟಲ್ಲಿ ಆಗಿದೆ. ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ. ಎದುರಿಗೆ ನೋಡ್ಬೋದು TV ಕ್ಯಾಬಿನೆಟ್ ಕೊಟ್ಟಿದ್ದಾರೆ ನಿಮಗೆ. ಹಾಗೆ POP ಫಾಲ್ ಸೀಲಿಂಗ್ ಕೂಡ ಆಗಿದೆ. ನಿಮಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಒಳ್ಳೆ ಡಿಸೈನ್ ಮಾಡಿದ್ದಾರೆ, ಚೆನ್ನಾಗಿ ಬಂದಿದೆ, ಸಖತ್ತಾಗಿ ಬಂದಿದೆ. ಕಲರ್ ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಅಲ್ಲಿ TV ಕ್ಯಾಬಿನೆಟ್ ಹತ್ರ. ಹಾಗೆ ಇಲ್ಲಿ ವಿಂಡೋ ಕೊಟ್ಟಿದ್ದಾರೆ, 3 ವಿಂಡೋ ಬೆಳಕು ಗಾಳಿಗೋಸ್ಕರ ನಿಮಗೆ ನೋಡ್ಬೋದು. ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ. ಇದು ಒಂದು ಹಾಲ್ ಆಗಿರುತ್ತೆ.
ಇಲ್ಲೂ ಕೂಡ ಅಷ್ಟೇ ನಿಮಗೆ ಕಬೋರ್ಡ್ಗಳು ತುಂಬ ಇದ್ದಾವೆ ನಿಮಗೆ ಸ್ಟೋರೇಜ್ಗೆ. ಓಕೆ, ಇದು ಒಂದು ಹಾಲ್ ಆಗಿರುತ್ತೆ. ನಿಮಗೆ ಎಂಟ್ರೆನ್ಸ್ ಆಗಿದ ತಕ್ಷಣ ನಿಮಗೆ ಟಿ ವಿ ಕ್ಯಾಬಿನೆಟ್ ಸಿಗುತ್ತೆ. ಹಾಗೆ ಇಲ್ಲೊಂದು ಎಲ್ ಶೇಪಲ್ಲಿ ನೀವು ದೊಡ್ಡದಾಗಿ ಸೋಫಾ ಹಾಕ್ಕೋಬೋದು. ಇನ್ನೊಂದ್ಸತಿ ನೋಡಿಸ್ತಾ ಇದ್ದೀನಿ. ಟಿ ವಿ ಯೂನಿಟ್, ಹಾಗೆ POP ಫಾಲ್ಸಿಂಗ್. ಇದಿಷ್ಟು ಹಾಲ್ ಆಗಿರುತ್ತೆ ನಿಮಗೆ. ಓಕೆ, ಅಡುಗೆ ಮನೆಗೆ ಹೋಗೋಣ. ಕಿಚನ್ ರೂಮ್ ಇಲ್ಲಿ ನೋಡ್ಬೋದು, ಒಳ್ಳೆ ಡಿಸೈನ್ ಬಂದಿದೆ ನಿಮಗೆ. LED ತುಂಬ ಚೆನ್ನಾಗಿ ಮಾಡಿದ್ದಾರೆ. ವುಡನ್ ವರ್ಕ್, ಹಾಗೆ ವೆನಿಗರ್ ಶೀಟಲ್ಲಿ ನಿಮಗೆ ಡಿಸೈನ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಿಮಗೆ ತುಂಬ ರಿಚ್ ಆಗಿ ಬಂದಿದೆ. ರಿಚ್ ಅನ್ನೋದಕ್ಕಿಂತ ಓಕೆ, ತುಂಬ ಚೆನ್ನಾಗಿ ಬಂದಿದೆ. ಹಾಗಾದರೆ ಇಲ್ಲಿ ಬಂದು ನಿಮಗೆ ಎಲ್ ಶೇಪಲ್ಲಿ ಅಡುಗೆ ಮನೆ ಬಂದಿದೆ ನೋಡ್ಬೋದು. ಓವರ್ ಹೆಡ್ ಕಬೋರ್ಡ್, ಹಾಗೆ ಕೆಳಗಡೆ ಕೂಡ ಕಬೋರ್ಡ್ಗಳು ತುಂಬ ಚೆನ್ನಾಗಿ ಬಂದಿದೆ, ತುಂಬ ಜಾಸ್ತಿನೇ ಬಂದಿದೆ. ಸಾಫ್ಟ್ ಕಬೋರ್ಡ್ಸ್ ಎಲ್ಲ ನಿಮಗೆ ನೋಡ್ಬೋದು, ತುಂಬ ಚೆನ್ನಾಗಿ ಬಂದಿದೆ. ಓಕೆ, ಈ ಕಡೆ ಬಂದರೆ ನಿಮಗೆ ದೇವ್ರ ಮನೆ ಬರುತ್ತೆ. ನಿಮಗೆ ಇದಕ್ಕೂ ಅಷ್ಟೇ ನಿಮಗೆ ಟೀ ಕೊಡಲಾಗಿದೆ. ಒಳಗಡೆ ಓಪನ್ ಮಾಡಿದ್ರೆ ಒಬ್ಬರು ಕೂತ್ಕೊಂಡು ಧಾರಾಳವಾಗಿ ಪೂಜೆ ಮಾಡೋಷ್ಟು ಜಾಗ ಕೂಡ ಇದೆ ನಿಮಗೆ. ಹಂಗೆ ಈ ಕಡೆ ಬಂದರೆ ನಿಮಗೆ ಇಲ್ಲಿ ಡೈನಿಂಗ್ ಟೇಬಲ್ಗೆ ಜಾಗ ಕೊಟ್ಟಿದ್ದಾರೆ. ಡೈನಿಂಗ್ ಟೇಬಲ್ ಮಡಿಕೋಬೋದು ಇಲ್ಲಿ. ಓಕೆ, ಇನ್ನೊಂದ್ಸತಿ ಅಡುಗೆ ಮನೇಲಿ ಹೇಳ್ತೀನಿ. ಇಲ್ಲಿ ಬಂದು ಮಿಕ್ಸಿ, ಓವೆನ್ ಏನಾರ ಮಡಿಕಂತ ಏನಾರ ಮಡಗ್ಬೋದು. ಇಲ್ಲಿ ಗ್ಯಾಸ್ ಬರುತ್ತೆ ನಿಮಗೆ. ಹಾಗೆ ಇಲ್ಲಿ ಚಿಮ್ನಿಗೆ ಜಾಗ ಕೂಡ ಬಿಟ್ಟಿದ್ದಾರೆ ಮೇಲ್ಗಡೆ ಚಿಮ್ನಿಗೆ. ಹಾಗೆ ಈ ಕಡೆ ಬಂದರೆ ನಿಮಗೆ ಅಕ್ವಾಗಾರ್ಡ್ ಮಡಿಗೋಕ್ಕೆ ಜಾಗ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಅಷ್ಟೇ ತುಂಬ ಸ್ಟೋರೇಜ್ಗಳಿದೆ, ತುಂಬ ಸ್ಟೋರೇಜ್ಗಳಿದ್ದಾವೆ ನಿಮಗೆ, ತುಂಬ ಸ್ಟೋರೇಜ್ಗಳಿದೆ. ಹಾಗೆ ಇಲ್ಲಿ ಗಾಳಿ ಬೆಳಕಿಗೋಸ್ಕರ ಒಂದು ವಿಂಡೋ ಕೂಡ ಕೊಟ್ಟಿದ್ದಾರೆ. ಹಾಗೆ ಈ ಕಡೆ ಒಳಗಡೆ ಬಂದರೆ ನಿಮಗೆ ಇಲ್ಲೊಂದು ಕಾಮನ್ ಟಾಯ್ಲೆಟ್ ಬರುತ್ತೆ, ನಾರ್ಮಲ್ ಬಾತ್ರೂಮ್ ಒಂದು ಬರುತ್ತೆ. ಹಾಗೆ ಈ ಕಡೆ ಬಂದರೆ ನಿಮಗೆ ಹ್ಯಾಂಡ್ ವಾಶ್ ಮಷಿನ್ ಬರುತ್ತೆ ನಿಮಗೆ. ಇನ್ನೊಂದ್ಸತಿ ನೋಡಿಸ್ತಾ ಇದ್ದೀನಿ. ಅಡುಗೆ ಮನೆ, ಡೈನಿಂಗ್ ಹಾಲ್, ಬೇಕಂದರೆ ಅಲ್ಲಿ ನೀವು ಫ್ರಿಜ್ ಮಡಿಕೋಬೋದು. ಅಡುಗೆ ಮನೆ, ಓವರ್ ವಾರ್ಡ್ರೋಬ್, ದೇವ್ರ ಮನೆ, ಹಾಗೆ ಓವರ್ ಹೆಡ್ ಕಬೋರ್ಡ್ ಎಲ್ಲ ಬಂದಿದೆ. ತುಂಬ ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿದೆ. ಇದು ಬಂದು ಅಡುಗೆ ಮನೆ ಆಗಿತ್ತು. ಇದು ಬಂದು ಹಾಲು, TV ಕ್ಯಾಬಿನೆಟ್ ಕೊಟ್ಟಿದ್ದಾರೆ. ಅಲ್ಲಿ ಮೇಲ್ಗಡೆ ನೋಡ್ಬೋದು POP ಫಾಲ್ ಸೀಲಿಂಗ್ ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ವಿಂಡೋ, ಬಾಗಿಲು ಕೊಟ್ಟಿದ್ದಾರೆ ಟೀ ಕೊಡಲ್ಲಿ. ಓಕೆ, ಇದಿಷ್ಟು ಕೆಳಗಡೆ ಹಾಲಲ್ಲಿ ಇರುವಂಥ ಜಾಗ ಆಗಿರುತ್ತೆ, ಡೀಟೇಲ್ಸ್ ಆಗಿರುತ್ತೆ. ಇನ್ನೊಂದ್ಸತಿ ನೋಡಿಸ್ತಾ ಇದ್ದೀನಿ. ಇಲ್ಲಿ ಬಂದು ಫ್ರಿಜ್ಗೆ ಪಾಯಿಂಟ್ ಔಟ್ ಕೂಡ ಕೊಟ್ಟಿದ್ದಾರೆ, ಫ್ರಿಜ್ ಮಡಿಕೋಬೋದು ಇಲ್ಲಿ. ಇನ್ನೊಂದ್ಸತಿ ನೋಡಿಸ್ತಾ ಇದ್ದೀನಿ ಅಡುಗೆ ಮನೆಯನ್ನು. ಓಕೆ, ಹಂಗಾರೆ ಮಾಡಿ ಮೇಲೆ ಹೋಗೋಣ. ಮಾಡಿ ಮೇಲೆ ಹೋಗೋದಕ್ಕಿಂತ ಮುಂಚೆ ನೋಡ್ಬೋದು, ಇಲ್ಲೂ ಕೂಡ ನಿಮಗೆ ಗ್ರಾನೈಟ್ ಕೊಟ್ಟಿದ್ದಾರೆ. ಹಾಗೆ ಸೈಡಲ್ಲಿ ಟಫನ್ ಗ್ಲಾಸ್ ಕೊಟ್ಟು SS ಸ್ಟೀಲ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ. ಫುಲ್ ಸೇಫ್ಟಿ ವೈಸ್ 3 ಅಡಿ ಕೊಟ್ಟಿದ್ದಾರೆ. ಧಾರಾಳವಾಗಿ ಇಬ್ಬರು ಹೋಗುವಷ್ಟು ಜಾಗ ಕೂಡ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಯೆಲ್ಲೋ ಕಲರ್ ಪೇಂಟ್ ಮಾಡಿದ್ದಾರೆ. ಪೇಂಟಿಂಗ್ ಕಾಂಬಿನೇಷನ್ ತುಂಬ ಚೆನ್ನಾಗಿ ಬಂದಿದೆ. ಇಲ್ಲೂ ಮಾತ್ರ ನೋಡ್ಬೋದು. ಇಲ್ಲೂ ಅಷ್ಟೇ SS ಸ್ಟೀಲ್ ಕೊಟ್ಟಿದ್ದಾರೆ ಸೈಡಲ್ಲಿ. ಹಾಗೆ ಮೇಲ್ಗಡೆ ನೋಡ್ಬೋದು POP ಫಾಲ್ ಸೀಲಿಂಗ್ ಕೂಡ ಮಾಡಿದ್ದಾರೆ. ಓಕೆ, ಬರ್ತಾ ಇರೋಂಗೆ ನಮ್ಮ ರೈಟ್ ಸೈಡಲ್ಲಿ ನಮಗೊಂದು ಮಾಸ್ಟರ್ ಬೆಡ್ರೂಮ್ ಸಿಗುತ್ತೆ ನಿಮಗೆ. ನೋಡ್ಬೋದು ವಿತ್ ಕಾಟ್ ಕೊಟ್ಟಿದ್ದಾರೆ. ಸೈಡಲ್ಲಿ ಡೋರ್ ಕೊಟ್ಟಿದ್ದಾರೆ, ನೋಡ್ಬೋದು. ನೋಡಿಸ್ತೀನಿ, ಸ್ಟೋರೇಜ್ಗೋಸ್ಕರ ಅದು. ಓಕೆ, ನೋಡ್ಬೋದು ಇಲ್ಲಿ ವಿತ್ ಕಾಟ್, POP ಫಾಲ್ ಸೀಲಿಂಗ್, ವಾರ್ಡ್ರೋಬ್, ಓವರ್ ಹೆಡ್ ಕಬೋರ್ಡ್, ಡಬಲ್ ಕಾಟ್ ಕೊಟ್ಟಿದ್ದಾರೆ ನಿಮಗೆ. ಹಾಗೆ ಇಲ್ಲಿ ಮೊಬೈಲು, ಲ್ಯಾಪ್ಟಾಪ್ ಏನೇನು ಐತೀನಿ ಅಂದರೆ ಚಾರ್ಜ್ ಮಾಡ್ಕೊಳ್ಳೋಕ್ಕೆ ಪಾಯಿಂಟ್ ಔಟ್ ಕೂಡ ಕೊಟ್ಟಿದ್ದಾರೆ ನಿಮಗೆ. ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ಇಲ್ಲಿ TV ಯೂನಿಟ್ ಕೊಟ್ಟಿದ್ದಾರೆ ಎದುರಿಗೆ.
ನೋಡ್ಬೋದು. ಹಾಗೆ ಈ ಕಡೆ ಬಂದರೆ ಅಟ್ಯಾಚ್ ಬಾತ್ರೂಮ್ ಕೂಡ ಕೊಟ್ಟಿದ್ದಾರೆ. ತುಂಬ ದೊಡ್ಡದಾಗಿ ಬಂದಿದೆ ನೋಡಿ ಬಾತ್ರೂಮ್. ಹಾಗೆ ಈ ಕಡೆ ಬಂದರೆ ನಿಮಗೊಂದು ಬಾಲ್ಕನಿ ಕೂಡ ಸಿಕ್ಕುತ್ತೆ. ಔಟ್ಸೈಡ್ ನಿಮಗೆ ವುಡನ್ ಪ್ಯಾಟ್ರನಲ್ಲಿ ಟೈಲ್ಸ್ ಮಾಡಿದ್ದಾರೆ. ಹಾಗೆ ಟಫನ್ ಗ್ಲಾಸ್ ಕೂಡ ಹಾಕಿದ್ದಾರೆ ನಿಮಗೆ. 4 ಫೀಟ್ SS ಸ್ಟೀಲ್ ಜೊತೆಲಿ. ಆಚೆ ಕಡೆ ಬಂದರೆ ಬಾಲ್ಕನಿ ಈ ಥರ ಕಾಣುತ್ತೆ ನಿಮಗೆ. ಹಾಗೆ ಸೈಡಲ್ಲಿ ವಾಲ್ಗೆಲ್ಲ ನಿಮ್ಗೆ ವಾಟರ್ಫಾಲ್ ಟೈಲ್ಸ್ ಹಾಕಿದ್ದಾರೆ. ವಾಲ್ ಗಲೀಜು ಆಗಬಾರ್ದು ಮಳೆ ಬಂದ್ರೂ ಅಂತ. ನೀರು ಬಿದ್ದರೂ ವಾಲ್ಗೆ ಏನಾಗಲ್ಲ. ಇಲ್ಲಿ ಪೈಪ್ ಹಾಕಿದ್ದಾರೆ, ಡೈರೆಕ್ಟ್ ನೀರು ಅಲ್ಲಿಗೆ ಹೋಗ್ಬಿಡುತ್ತೆ ನಿಮಗೆ. ಇದು ಬಂದು ನಿಮಗೆ ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ಇನ್ನೊಂದು ಸತಿ ನೋಡಿಸ್ತಾ ಇದ್ದೀನಿ. ಡಬಲ್ ಕಟ್ ಮಂಚ ಬಂದಿದೆ. ಹಾಗೆ ವಾರ್ಡ್ರೋಬ್, ಓವರ್ ಹೆಡ್ ಕಬೋರ್ಡ್, TV ಯೂನಿಟ್, ಅಟ್ಯಾಚ್ ಬಾತ್ರೂಮ್, ಒಂದು ಬಾಲ್ಕನಿ ನಿಮಗೆ. ಇದು ಬಂದು ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ಹಾಗೆ ಈ ಕಡೆ ಬಂದರೆ ನಮಗೊಂದು ಚಿಲ್ಡ್ರನ್ ಬೆಡ್ರೂಮ್ ಆಗಿರುತ್ತೆ. ಇಲ್ಲಿ ಕೂಡ ಇದು ಕೂಡ ಅಷ್ಟೇ ನಿಮಗೆ ಡಬಲ್ ಕಾಟ್ ಮಂಚ ಕೊಟ್ಟಿದ್ದಾರೆ ನಿಮಗೆ. ಸೇಮ್ ಅಲ್ಲೇ ನೋಡಿದ್ರು ಅದೇ ಥರ ಇದೆ. ಅಲ್ಲೂ ಅಷ್ಟೇ ನಿಮಗೆ ಮೊಬೈಲ್ ಚಾರ್ಜ್ ಮಾಡ್ತೀನಿ ಅಂದರೆ, ಲ್ಯಾಪ್ಟಾಪ್ ಚಾರ್ಜ್ ಮಾಡ್ತೀನಿ ಅಂದರೆ ಪಾಯಿಂಟ್ ಔಟ್ ಕೊಟ್ಟಿದ್ದಾರೆ. ಕಬೋರ್ಡ್ ಕೊಟ್ಟಿದ್ದಾರೆ, ವಾರ್ಡ್ರೋಬ್ ಆ್ಯಂಡ್ ಓವರ್ ಹೆಡ್ ಕಬೋರ್ಡ್, ಡ್ರೆಸ್ಸಿಂಗ್ ಟೇಬಲ್ ಕೊಟ್ಟಿದ್ದಾರೆ. ಈ ಕಾರ್ನರಿಂದ ನೋಡಿಸ್ತೀನಿ ನಿಮಗೆ. ಹಾಗೆ ಇಲ್ಲೊಂದು ನಿಮಗೆ ಅಟ್ಯಾಚ್ ಬಾತ್ರೂಮ್ ಕೂಡ ಕೊಟ್ಟಿದ್ದಾರೆ. ಇದು ಬಂದು ಚಿಲ್ಡ್ರನ್ ಬೆಡ್ರೂಮ್ ಆಗಿರುತ್ತೆ ನಿಮಗೆ, ಅಟ್ಯಾಚ್ ಬಾತ್ರೂಮ್. ಹಾಗೆ ಇಲ್ಲೂ ಕೂಡ ನಿಮಗೆ ಒಂದು ಬಾಲ್ಕನಿ ಬಂದಿರುತ್ತೆ ನಿಮಗೆ, ನೋಡ್ಬೋದು. ಫುಲ್ ಓಪನ್ ಆಗಿದೆ. ಆಚೆ ಬಂದರೆ ಜಾಗ ಈ ಥರ ಕಾಣಿಸುತ್ತೆ ನಿಮಗೆ. ತುಂಬ ಚೆನ್ನಾಗಿ ಬಂದಿದೆ ಜಾಗ. ಇದು ಬಂದು 2ನೇ ರೂಮ್ ಆಗಿರುತ್ತೆ, ಚಿಲ್ಡ್ರನ್ ಬೆಡ್ರೂಮು. ಓಕೆ, ಹಾಗಾದರೆ ಮಾಡಿ ಮೇಲೆ ಹೋಗೋಣ. 3ನೇ ಫ್ಲೋರ್ಗೆ ಹೋಗ್ತಾ ಇದ್ದೀವಿ ನಾವು. ಇಲ್ಲೂ ಕೂಡ ಅಷ್ಟೇ ಮೆಟ್ಲಿಗೆ ನಿಮಗೆ ಯೆಲ್ಲೋ ಕಲರ್ ಡಿಸೈನ್ ಪೈಂಟ್ ಮಾಡಿದ್ದಾರೆ. ಹಾಗೆ ನಿಮಗೆ ಸ್ಕೈಲೈಟ್ ಕೂಡ ಬಿಟ್ಟಿದ್ದಾರೆ, ಡೈರೆಕ್ಟಾಗಿ ಬೆಳಕು ಒಳಗಡೆನೇ ಬರಲಿ ಅಂತ. ತುಂಬ ಚೆನ್ನಾಗಿದೆ ಸ್ಕೈಲೈಟ್. ಮಾಡಿ ಮೇಲೆ ಬರ್ತಾ ಇರೋಂಗೆ ನಮ್ಮ ರೈಟ್ ಸೈಡಲ್ಲಿ ಇನ್ನೊಂದು ರೂಮ್ ಬರುತ್ತೆ, 3ನೇ ರೂಮು. ಇದು ಕೂಡ ನಿಮಗೆ ದೊಡ್ಡದಾಗಿದೆ. ಇಲ್ಲಿ ಮಂಚ ಮಾತ್ರ ಇಲ್ಲ ಅಷ್ಟೇ, ದೊಡ್ಡದಾಗಿ ರೂಮ್ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ನಿಮಗೆ ಗ್ರಾನೈಟ್ ಆಗಿದೆ. ಹಾಗೆ ವಾರ್ಡ್ರೋಬ್, ಓವರ್ ಹೆಡ್ ಕಬೋರ್ಡ್ ಆ್ಯಂಡ್ ಡ್ರೆಸ್ಸಿಂಗ್ ಟೇಬಲ್ ಬಂದಿದೆ. ಹಾಗೆ ಇಲ್ಲೂ ಕೂಡ ನಿಮಗೆ ಬಾಲ್ಕನಿ ಬಂದಿದೆ. ಸೇಮ್ ಕೆಳಗಡೆ ಏನಿರುತ್ತೆ ಮಾಸ್ಟರ್ ಬೆಡ್ರೂಮಲ್ಲಿ ಬಾಲ್ಕನಿ ಸೇಮ್ ಬಂದಿದೆ ನಿಮಗೆ. ಇನ್ನೊಂದು ಸತಿ ನೋಡಿಸ್ತಾ ಇದ್ದೀನಿ. POP ಫಾಲ್ ಸೀಲಿಂಗ್, ವಾರ್ಡ್ರೋಬ್, ಕಬೋರ್ಡ್, ಹಾಗೆ ಡ್ರೆಸ್ಸಿಂಗ್ ಟೇಬಲ್. ಇದು ಕೂಡ ನಿಮಗೆ ಅಟ್ಯಾಚ್ ಬಾತ್ರೂಮ್ ಬಂದಿದೆ, ತುಂಬ ದೊಡ್ಡದಾಗಿದೆ. ಓಕೆ, ಇಲ್ಲಿ ಬಂದರೆ ನಮಗೆ ಓಪನ್ ಟೆರೆಸ್ ಬರುತ್ತೆ ನಮಗೆ. ಇಲ್ಲಿ ನಿಮಗೆ ವುಡನ್ ಪ್ಯಾಟ್ರನಲ್ಲಿ ನಿಮಗೆ ಡಿಸೈನ್ ಮಾಡಿರೋ ವುಡನ್ ಹಾಕಿದ್ದಾರೆ ನಿಮಗೆ, ನೋಡ್ಬೋದು. ಓಪನ್ ಟೆರೆಸ್ ಮೋಲ್ಡ್ ಮಾಡಿದ್ದಾರೆ ಇಲ್ಲಿಗೆ ನಿಮಗೆ. POP ಫಾಲ್ ಸೀಲಿಂಗ್ ಕೂಡ ಆಗಿದೆ. ಹಾಗೆ ನೋಡ್ಬೋದು ಉಯ್ಯಾಲೆಗೆ ನಿಮಗೆ 2 ಲಾಕ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಫ್ಯಾನ್ಗೂ ಬೇಕಾದ್ರೆ ಇದು ಮಾಡಿದ್ದಾರೆ, ಪಾಯಿಂಟ್ ಔಟ್. ಫ್ಯೂಚರಲ್ಲಿ ಏನಾರ ಬೇಡ ಅಂದರೆ ಈ ಜಾಗ ಇದನ್ನು ರೂಮ್ ಮಾಡ್ಕೋಬೋದು. ಜಸ್ಟ್ ಇಲ್ಲೊಂದು ವಾಲು, ಇಲ್ಲೊಂದು ವಾಲು, ಇಲ್ಲೊಂದು ವಾಲು, 3 ವಾಲ್ ಹಾಕಿದ್ರೆ ಇದೊಂದು ರೂಮ್ ಆಗುತ್ತೆ. ನೀವು ಬೇಕಂದರೆ ನೀವು ಹೋಮ್ ಥಿಯೇಟ್ರ್ ಥರ ಬೇಕಾದ್ರೆ ಯೂಸ್ ಮಾಡ್ಕೋಬೋದು. ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ. ತುಂಬ ದೊಡ್ಡದಾಗಿದೆ, ನೋಡ್ಬೋದು. ವುಡನ್ ಪ್ಯಾಟ್ರನ್, ವುಡನ್ ಫ್ಲೋರ್ ಮಾಡಿದ್ದಾರೆ. ಹಾಗೆ POP ಫಾಲ್ ಸೀಲಿಂಗ್ ಕೂಡ ಮಾಡಿದ್ದಾರೆ. ಹಾಗೆ ಇಲ್ಲಿ ನಿಮಗೆ ಕೈಯಲ್ಲಿ ಬಟ್ಟೆ ಒಗಿತೀನಿ ಅಂದರೆ ಇಲ್ಲಿ ಜಾಗ ಕೂಡ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ವಾಷಿಂಗ್ ಮಿಷಿನ್ ಮಡಿಕೊಳ್ಳೋಕ್ಕೆ ಪಾಯಿಂಟ್ ಔಟ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಒಳಗಡೆ ಇಲ್ಲಿದೆ ಪಾಯಿಂಟ್ ಔಟ್ ಕೂಡ ಕೊಟ್ಟಿದ್ದಾರೆ. ಇದು ಬಂದು ನಿಮಗೆ ಓಪನ್ ಟೆರೆಸ್ ಥರ ಇರುತ್ತೆ, ಮೋಲ್ಡ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಹಾಗೆ ಮೇಲ್ಗಡೆ ಹೋದರೆ ನಿಮಗೆ
ಓಪನ್ ಟೆರೆಸ್ ಬರುತ್ತೆ. ಈ ಲ್ಯಾಡರ್ನ ಬೇಕಾದ್ರೆ ನಿಮಗೆ ಬೇಡ ಅಂದರೆ ಇದನ್ನು ಕ್ಲೋಸ್ ಮಾಡ್ಬೋದು, ಮೇಲೆತ್ತಿ ಅಲ್ಲಿ ಲಾಕ್ ಮಾಡ್ಕೊಬೋದು. ನಿಮಗೆ ನೋಡ್ಬೋದು ಲಾಕರ್ ಕೊಟ್ಟಿದ್ದಾರೆ, ಮೇಲೆತ್ತಿ ಮೇಲೆ ಲಾಕ್ ಮಾಡ್ಬೋದು. ಓಕೆ, ಬಟ್ಟೆ ಒಗೆದು ಮೇಲ್ಗಡೆ ಹೋಗ್ತೀನಿ ಅಂದವ್ರಿಗೆ ಮೇಲ್ಗಡೆ ಬಂದರೆ ನಿಮಗೆ ಓಪನ್ ಟೆರೆಸ್ ಬರುತ್ತೆ. ಈ ಥರ ನೋಡ್ಬೋದು, ಮೇಲ್ಗಡೆ ಓಪನ್ ಟೆರೆಸ್ ಈ ಥರ ಬರುತ್ತೆ. ಬಟ್ಟೆ ಒಣಗಾಕ್ತೀನಿ ಅಂದರೆ ಇಲ್ಲೂ ಬೇಕಾದ್ರೂ ಒಣಗಾಕ್ಬೋದು, ಕಂಬಿ ಕೂಡ ಕೊಟ್ಟಿದ್ದಾರೆ. ಮನೆ ಸುತ್ತಮುತ್ತ ಈ ಥರ ಕಾಣಿಸುತ್ತೆ. ತುಂಬ ಡೆವಲಪ್ಮೆಂಟ್ ಏರಿಯಾನೇ ಇದು. ನೋಡ್ಬೋದು, ಜಾಗನೇ ಇಲ್ಲ, ಆಲ್ರೆಡಿ ಮನೆಗಳೆಲ್ಲ ಬಂದ್ಬಿಟ್ಟಿದೆ. ಓಕೆ, ಇನ್ನೊಂದು ಹೇಳ್ತಾ ಇದ್ದೀನಿ, ಇದು ಅಡ್ರೆಸ್ಸು ಬನಶಂಕರಿ 4 ಬ್ಲಾಕ್ ಬರುತ್ತೆ ನಿಮ್ಗೆ. ಅಡ್ರೆಸ್ಸು ಸೌತ್ ಗೇಟ್ ಆಗಿರುತ್ತೆ, ಈಸ್ಟ್ ಫೇಸ್ ಆಗಿರುತ್ತೆ. BDA 2030 20ಕ್ಕೆ 30 ಮನೆ ಆಗಿರುತ್ತೆ. ಇದು 2 ಬ್ಲಾಕ್ಸ್ ಹೌಸ್. ಇದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 1,30 lakhs ಹೇಳ್ತಾರೆ, ಅಂದರೆ 1,30,00,000 ಹೇಳ್ತಾರೆ. ನೆಗೋಷಿಯಬಲ್ ಇರುತ್ತೆ. ಈ ಮನೆ ನಿಮ್ಗೆ ಚೆನ್ನಾಗಿ ಕಾಣಿಸಿ ಇಂಟ್ರೆಸ್ಟ್ ಇದ್ದರೆ ನಾನು ನಂಬರ್ ಕೊಟ್ಟಿರ್ತೀನಿ, ಆ ನಂಬರ್ಗೆ ಫೋನ್ ಮಾಡಿ ಅಲ್ಲೇ ಮಾತಾಡೋಣ. ಇನ್ನು ಈ ಮನೆ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಬೇಕಾದ್ರೆ ನಾನು ನಂಬರ್ ಕೊಟ್ಟಿರ್ತೀನಿ, ಅಲ್ಲಿಗೆ ಫೋನ್ ಮಾಡಿ ಮಾತಾಡೋಣ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಇನ್ನೂ ನೀವು ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬರ್ ಆಗಿ. ಈ ಥರ ವೀಡಿಯೋಗಳು ತುಂಬ ಬರ್ತಾ ಇರುತ್ತೆ, ಅಲ್ಲೇ ಸಿಗ. ಓಕೆ, ನಮಸ್ಕಾರ.